Hi, hello, namaskara. Welcome to Banking India YouTube channel. So in this video, I'm going to share my RRBPO ಫಸ್ಟ್ ಮಾಕ್ ಅಟೆಂಪ್ಟ್. ಆದರೆ ಎಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡಿದೆ, ನನಗೆ ಎಷ್ಟು ಬಂತು, ಅದರಲ್ಲಿ ಎಷ್ಟು ರಾಂಗ್ ಆಗಿದೆ, ಆಮೇಲೆ ಪರ್ಸೆಂಟಲ್ಲಿ ಎಷ್ಟು ಬಂದಿತ್ತು ಅನ್ನೋದನ್ನು ಈ ವಿಡಿಯೋ ಒಳಗಡೆ ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟು ಅಂದರೆ ಫಸ್ಟ್ ಒಂದು ಫ್ರೀ ಇರುತ್ತಲ್ಲ, ಲೈಕ್ ಎವ್ರಿ ಪ್ಲಾಟ್ಫಾರ್ಮ್ ಒಳಗಡೆ. ಸೊ ಹಂಗೆ ಟೆಕ್ಸ್ಟ್ ಬುಕ್ಕದ್ದು ಫ್ರೀ ಇರೋ ಫಸ್ಟ್ ಮಾರ್ಕ್ನ ಅಟೆಂಪ್ಟ್ ಮಾಡಿದ್ದೆ. ಸೊ ಇಲ್ಲಿ ನಾವು ನೋಡ್ಬೋದು 87.5 ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಬಂದಿದೆ. ಸೊ ಅಟೆಂಪ್ಟೆಡ್ ಆನ್ February 27. ಸೊ ಓವರಾಲ್ ರಿಸಲ್ಟ್ಸ್ ನೋಡೋದಾದರೆ ಪರ್ಸೆಂಟೈಲ್ 99.32 ಬಂದಿದೆ, ಅಕ್ಯುರಸಿ 97.78. ಟೋಟಲ್ ಅಟೆಂಪ್ಟ್ ಮಾಡಿದ್ದು 90, ಅದರೊಳಗಡೆ 2 ಇನ್ಕರೆಕ್ಟ್ ಆಗಿದೆ. ಸೊ ಕರೆಕ್ಟ್ ಆಗಿದ್ದು 88, ಬಂದಿದ್ದು ಸ್ಕೋರ್ ಇರೋದು 87.5. ಸೊ ಪ್ರತಿ ಸೆಕ್ಷನ್ ಒಳಗಡೆ ಏನಾಗಿತ್ತು ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ಫಸ್ಟ್ ಇಂಗ್ಲೀಷ್ ಒಳಗಡೆ RC, ಎಸ್ಪೆಷಲಿ ದಿಸ್ RC, ಇಟ್ ಇಸ್ ಅಬೌಟ್ ಶಿಂಜೋ ಅಬೆ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ. ಸೊ ಅವ್ರದ್ದು ಶೂಟೌಟ್ ಆಯ್ತಲ್ಲ, ಅದ್ರ ಬಗ್ಗೆ ಇತ್ತು. ಸೊ ಇವರು ಟೆಕ್ಸ್ಟ್ ಬುಕ್ ಅವ್ರು ಏನು ಅಂದರೆ ಇದನ್ನು ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ, ಟೆಕ್ಸ್ಟ್ ಬುಕ್ ತೋರ್ದು ನೀವು ಲೈವ್ ಟೆಸ್ಟ್ ಯಾವುದಾದ್ರೂ ಅಟೆಂಪ್ಟ್ ಮಾಡಿ ನೆಕ್ಸ್ಟ್ ಮಾರ್ಕ್ ಟೆಸ್ಟ್ ಕೊಡ್ತಿರಲ್ಲ. ಸೊ ಅಲ್ಲಿ ಏನು ಒಂದು ಡಿಸಡ್ವಾಂಟೇಜ್ ಆಗುತ್ತೆ ಅಂತಂದರೆ, ಇದು ಪರ್ಟಿಕ್ಯುಲರ್ಲಿ ದಿಸ್ ಪ್ಯಾಸೇಜ್ ನಾನು ಯಾವುದೋ ಲೈವ್ ಟೆಸ್ಟ್ ಅಟೆಂಪ್ಟ್ ಮಾಡಬೇಕಾದ್ರೆ ಇದನ್ನು ಅಟೆಂಪ್ಟ್ ಮಾಡಿದ್ದೆ, ಲೈಕ್ RRBP1 ನಂಗೆ ಅಷ್ಟು ನೆನಪಿಲ್ಲ. ಅದು ಪ್ರಿಲಿಮ್ಸ್ ಮೇನ್ಸ್ ಅನ್ನೋದು ನಂಗೆ ನೆನಪಿಲ್ಲ. ಐ ಥಿಂಕ್ ಬೇರೆ ಯಾವುದಾದ್ರೂ ಮಾರ್ಕ್ ಇರಬೇಕು. ಅದರಲ್ಲಿ ಟೋಟಲಿ ನಾನು ಯಾವುದೋ ಲೈವ್ ಟೆಸ್ಟ್ ಕೊಟ್ಟಾಗ ಇದೇ ಸೇಮ್ RCನೇ ಬಂದಿತ್ತು, ಸೇಮ್ RC ಸೇಮ್ ಕ್ವಶನ್ಸ್. ಅಂದರೆ ಇಲ್ಲಿ ಇದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತಲ್ಲ, ಸೊ ಸೇಮ್ ಕ್ವಶನ್ಸೇ ಇತ್ತು. ಸೊ ಹಾಗಾಗಿ ನನಗೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿತ್ತು, ಲೈಕ್ ಈ ಪ್ಯಾಸೇಜ್ ಬಗ್ಗೆ. ಸೊ ಹಾಗಾಗಿ ನಾನು ಪ್ಯಾಸೇಜ್ನ ಓದ್ತಾ ಹೋಗಲಿಲ್ಲ. ಸೊ ಡೈರೆಕ್ಟ್ ಕ್ವಶನ್ಸ್ ಇತ್ತಲ್ಲ, ಕ್ವಶನ್ಸ್ ಮೇಲೆ ನಾನು ಸಾಲ್ವ್ ಮಾಡ್ತಾ ಹೋದೆ. ಇನ್ ಕೇಸ್ ನನಗೆ ಏನಾದರೂ ಇಲ್ಲಿ ಕ್ವಶನ್ಸಲ್ಲಿ ಗೊತ್ತಾಗಿಲ್ಲ ಅಂತಂದರೆ, ಆವಾಗ ನೀವು ಒಂದು ಸಲ ಓದಿರೋ ಪ್ಯಾಸೇಜನ್ನು ಅಥವಾ RCನ ಸ್ವಲ್ಪ ನೆನಪಿರುತ್ತೆ ನಿಮಗೆ. ಅಂದರೆ ಈ ಪಾಯಿಂಟ್ ಈ ಪ್ಯಾರಾ ಒಳಗಡೆ ಬರುತ್ತೆ, ಈ ಪಾಯಿಂಟ್ ಈ ಪ್ಯಾರಾ ಒಳಗಡೆ ಬರುತ್ತೆ ಅನ್ನೋ ಸ್ವಲ್ಪ ಪಿಕ್ಚರ್ ಇರುತ್ತೆ, ಸಮ್ ಐಡಿಯಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾದರೂ ಗೊತ್ತಾಗಿಲ್ಲ, ಅಥವಾ ಅಂದರೆ ಕ್ವಶನ್ನಿಗೆ ಆನ್ಸರ್ ನಂಗೆ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗಿಲ್ಲ ಅಂತಂತಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ಇದು ನಂಗೆ ನೆನಪಿತ್ತು, ಶಿಂಜೋ ಅಬೆ's ವೈಫ್. ನೆಕ್ಸ್ಟು ಈ ಕ್ವಶನ್ನು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಹೌ ಓಲ್ಡ್ ವಾಸ್ ಶಿಂಜೋ ಅಬೆ, ಅಂದರೆ ಅವ್ರ ಏಜ್ ಬಗ್ಗೆ. ಸೊ ಇದು ಲಾಸ್ಟಲ್ಲಿ ಬರುತ್ತೆ ಅನ್ನೋದು ನಂಗೆ ಐಡಿಯಾ ಇತ್ತು, ಲೈಕ್ ಏನೋ ಎಂಡಲ್ಲಿ ಬರುತ್ತೆ ಇದು ಈ ಕ್ವಶನಿಗೆ ಆನ್ಸರ್ ಅಂತ. ನೆಕ್ಸ್ಟ್ ಸೊ ಇಲ್ಲಿ ಲಾಸ್ಟ್ ಪ್ಯಾರ ಒಳಗಡೆ ನೋಡ್ತಾ ಹೋದೆ, ಅದರಲ್ಲಿ ಸಿಕ್ತು ಆನ್ಸರ್. ಸೊ ಹಾಗೆ ಇದನ್ನು ನಾನು ಕಂಪ್ಲೀಟ್ ಪ್ಯಾಸೇಜ್ ಓದಲಿಲ್ಲ. ಪ್ಯಾಸೇಜ್ ನೀವು ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಲೆಂದಿ ಇತ್ತು. ಸೊ ಹಾಗಾಗಿ ನಾನು ಓದಲಿಲ್ಲ, ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋದೆ. ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಕರೆಕ್ಟ್ ಆಯಿತು. ಇದು ಒಂದು ರಾಂಗ್ ಆಯಿತು. ಇದೊಂದು ಯಾಕಂತಂದರೆ ಇಲ್ಲಿ ಅವರು ಇನ್ಕರೆಕ್ಟ್ ಕೇಳಿದ್ರು, ನಾನು ಕರೆಕ್ಟ್ ಇರೋದನ್ನು ಮಾರ್ಕ್ ಮಾಡಿದ್ದೆ. ಸೊ ಹಾಗಾಗಿ ಇದೊಂದು ರಾಂಗ್ ಆಯಿತು. ನೆಕ್ಸ್ಟು ಫಿಲ್ಲರ್ಸು. ಸೊ ಫಿಲ್ಲರ್ಸು ಇತ್ತು, ನೀವು ಕ್ಯಾಬ್ ಸ್ವಲ್ಪ ನೋಡ್ಕೊಂಡಿದ್ರೆ ಮಾಡೋ ಥರ ಇತ್ತು. ಆಮೇಲೆ ಯಾವುದು ಎರರ್ ಡಿಟೆಕ್ಷನ್ನು ಈಸಿ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಮಾಡಿದೆ. ಆಮೇಲೆ ನೆಕ್ಸ್ಟು ಪ್ಯಾರಾಜಂಬಲ್ಡು ಈಸಿ ಇತ್ತು, ಬಟ್ ನನಗೆ ಲಾಸ್ಟ್ 2 ಸೆಂಟೆನ್ಸಲ್ಲಿ ಕನ್ಫ್ಯೂಷನ್ ಇತ್ತು. ಅಂದರೆ ಅದಕ್ಕಿಂತ ಮುಂಚೆ ಯಾವ್ದು ಬರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತೇಳಿ ಅದ್ರ ಅಟೆಂಪ್ಟ್ ಮಾಡಿದ್ದೆ. ಬಟ್ ಫಾರ್ಚುನೇಟ್ಲಿ ಎಲ್ಲ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಇದು ಇಂಗ್ಲೀಷಲ್ಲಿ ಆಲ್ಮೋಸ್ಟ್ 30 ಅಟೆಂಪ್ಟ್ ಮಾಡಿದ್ದೆ, 1 ರಾಂಗ್ ಆಗಿದೆ. ಕ್ವಾಂಟ್ರಲ್ಲಿ ಫಸ್ಟ್ ನಂಬರ್ ಸೀರೀಸ್ ಇತ್ತು, ಬಟ್ ನಾನು ನಂಬರ್ ಸೀರೀಸಿಂದ ಸ್ಟಾರ್ಟ್ ಮಾಡಿಲ್ಲ, ಅಂದರೆ ಮಿಸ್ಸಿಂಗ್ ನಂಬರ್ ಇತ್ತು. ನಾನು ಸ್ಟಾರ್ಟ್ ಮಾಡಿದ್ದು ಸಿಂಪ್ಲಿಫಿಕೇಷನ್ ಫಸ್ಟ್ ಮುಗಿಸಿದ ತಕ್ಷಣ ನೆಕ್ಸ್ಟ್ DIಗೆ ಹೋದೆ. ಸೊ ಇದು DI ಕಂಟಿನ್ಯೂ ಇತ್ತು. ಸೊ DI ಮುಗಿಸ್ಕೊಂಡು ನೆಕ್ಸ್ಟ್ ನಂಬರ್ ಸೀರೀಸಿಗೆ ಬಂದೆ. ಸೊ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ನಂಬರ್ ಸೀರೀಸು, ಆಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ ಇತ್ತು. ಸೊ ಅದನ್ನು ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್, ಸೊ ಇವನು ಮುಗಿಸ್ಕೊಂಡು ಲಾಸ್ಟಲ್ಲಿ ಇನ್ನೊಂದು DI ಇತ್ತು, ಲೈಕ್ 30th ಕ್ವಶನ್ ಅನಿಸುತ್ತೀಯಾ. ಸೊ ಈ DI ಅಂದರೆ ಸ್ವಲ್ಪ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು ಇಲ್ಲಿ. ಸೊ ಇದೊಂದು ಟೈಮ್ ಕನ್ಸ್ಯೂಮಿಂಗ್ ಇತ್ತು. ನೆಕ್ಸ್ಟ್ ಇದನ್ನು ಬಿಟ್ಟರೆ ಅರ್ಥಮೆಟಿಕ್ ಮಾಡಿದೆ ಕೆಲವೊಂದಿಷ್ಟು, ಒಂದು ಅರ್ಥಮೆಟಿಕ್ ಮಾಡಿದೆ. ಬಟ್ ನನಗೆ ಇದೇ ಸ್ವಲ್ಪ ಸ್ಲೋ ಅನ್ನಿಸ್ತು. ಅರ್ಥಮೆಟಿಕ್ ಕ್ವಶನ್ಸನ್ನ ನಾನು ಅಟೆಂಪ್ಟ್ ಮಾಡಬೇಕಾದ್ರೆ ಅಷ್ಟು ಸ್ಪೀಡ್, ಅಂದರೆ ಸ್ವಲ್ಪ ಟೈಮ್ ತೊಗೋತಿದ್ದೀನಿ ಅಂತ ಅನ್ನಿಸ್ತು. ಸೊ ನೀವು ನೋಡ್ಬೋದು 59 ಸೆಕೆಂಡ್ಸ್ ತೊಗೊಂಡಿದ್ದೀನಿ ಇದಕ್ಕೆ 38 20 ಮಾಡಿದ್ದೀನಿ. ಬಟ್ ಕೆಲವೊಂದಿಷ್ಟು ಕ್ವಶನ್ಸನ್ನ ನಾನು ಚೂಸ್ ಮಾಡ್ಕೊಳ್ಳೋದ್ರೊಳಗಡೆ ಮಿಸ್ ಮಾಡಿದೆ. ಅಂದರೆ ನಂಗೆ ಅಂದರೆ ಬೇಗ ಆಗೋ ಕ್ವಶನ್ಸನ್ನು ನಾನು ಪಿಕ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡಿದ್ದು ನಾನು ಏನಂತಂದರೆ, ಇಲ್ಲಿ ಡೇಟಾ ಸಫಿಷಿಯನ್ಸಿ ಕ್ವಶನ್ಸ್ ಇತ್ತು. ನಾನು ಇದು ಈಸಿನೇ ಇತ್ತು, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಬೇಸ್ ಮೇಲೆ ನಾವು ಆನ್ಸರ್ ಮಾಡೋ ಥರ ಇತ್ತು. ಬಟ್ ನಾನು ಹಂಗೆ ಅಂದ್ಕೊಂಡೆ ಕ್ಯಾಲ್ಕುಲೇಟಿವ್ ಇರುತ್ತೆ, ಟೈಮ್ ಕನ್ಸ್ಯೂಮಿಂಗು. ಸೊ ಇದಕ್ಕಿಂತ ಅರ್ಥಮೆಟಿಕ್ ಬೆಟರ್ ಅಂದ್ಕೊಂಡು ನಾನು ಸ್ಕಿಪ್ ಮಾಡಿದೆ. ಬಟ್ ಮುಗಿದಾದ್ಮೇಲೆ ನೋಡಿದೆ, ಈಸಿನೇ ಇತ್ತು. ಜಸ್ಟ್ ನಾವು ಸ್ಟೇಟ್ಮೆಂಟ್ 1 2 ಓದಿದ್ರೇ ಹೇಳ್ಬೋದಿತ್ತು, ಲೈಕ್ ಯಾವ ಸ್ಟೇಟ್ಮೆಂಟ್ ನೆಸೆಸರಿ, ಯಾವುದು ಸಫಿಷಿಯಂಟ್ ಅಂತ ಹೇಳಿ. ಸೊ ಅದೆರಡು ಮಿಸ್ ಮಾಡಿದೆ. ಸೊ ಇಲ್ಲಿ ನಂದು ಟೋಟಲ್ 26 ಏನೋ ಅಟೆಂಪ್ಟ್ ಮಾಡಿದೆ ಅನಿಸುತ್ತೆ ಕ್ವಾಂಟ್ ಒಳಗಡೆ. ಸೊ ಇದರಲ್ಲಿ ಯಾವುದೂ ರಾಂಗ್ ಆಗಿಲ್ಲ.
ನೆಕ್ಸ್ಟು ರೀಸ್ನಿಂಗ್. ಸೊ ಇದೊಂದು ಮೆನ್ಸುರೇಷನ್ ರಿಲೇಟೆಡ್ ಕ್ವಶನ್ ಇದೊಂದು ಬಿಟ್ಟೆ. ಅಂದರೆ ಇದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಇತ್ತು ಅನ್ನಿಸ್ತು, ಯಾಕಂದರೆ ಡಯಾಮೀಟ್ರ್ ಕೊಟ್ಟು ಅದರ ಅರೌಂಡ್ ಒಂದು ಗಾರ್ಡನ್ ಇರುತ್ತೆ, ಗಾರ್ಡನ್ದ ಸರೌಂಡಿಂಗ್ ಒಂದು ಪಾತ್ ಇರುತ್ತೆ. ಸೊ ಅದ್ರದ್ದು ಏರಿಯಾ ಕೇಳಿದರು. ಸೊ ಸ್ವಲ್ಪ ಕ್ಯಾಲ್ಕುಲೇಟಿವ್ ಅನಿಸಿ ನಾನು ಬಿಟ್ಟೆ. ಸೊ ನೆಕ್ಸ್ಟ್ ರೀಸ್ನಿಂಗ್ ಒಳಗಡೆ ಇದು ಫಸ್ಟ್ ಪಜಲ್ ಇತ್ತು. ಫಸ್ಟ್ ಇದನ್ನೇ ಪಜಲ್ಲೇ ಸಾಲ್ವ್ ಮಾಡಿದೆ. ಈಸಿ ಇತ್ತು, ಮಂತ್ ಮತ್ತು ಡೇಟ್ ಬೇಸ್ಡ್ ಪಜಲ್. ಸೊ ಇದಾದಮೇಲೆ ಚೈನೀಸ್ ಕೋಡಿಂಗ್ ಇತ್ತು. ಸೊ ಚೈನೀಸ್ ಕೋಡಿಂಗು ಡೈರೆಕ್ಟ್ ಏನಿಲ್ಲ, ನಾವು ಬರ್ಕೊಳ್ಳೇಬೇಕು ಅನ್ನೋ ಥರ ಏನಿದ್ದಿಲ್ಲ. ಜಸ್ಟ್ ನಾವಿಲ್ಲಿ ಅಬ್ಸರ್ವ್ ಮಾಡಿದರೆ ಮಾರ್ಕ್ ಮಾಡೋ ಥರ ಇತ್ತು. ಲೈಕ್ ಕಂಪ್ಲೀಟ್ ಡಿಕೋಡ್ ಮಾಡ್ಕೋಬೇಕು ಅನ್ನೋ ಥರ ಏನಿದ್ದಿಲ್ಲ. ಇದು ಕ್ವಶನ್ ಸಿಂಪಲ್ ಇತ್ತು. ಸೊ ಹಂಗಾಗಿ ಜಸ್ಟ್ ನಾನು ಯಾವುದೇ ಬರಿತಾ ಹೋಗಲಿಲ್ಲ, ಅಂದರೆ ಡಿಕೋಡ್ ಮಾಡ್ತಾ ಹೋಗಲಿಲ್ಲ ಈ ಕೋಡ್ನ. ಸೊ ಜಸ್ಟ್ ಇಲ್ಲಿ ಕ್ವಶನ್ ಇತ್ತಲ್ಲ, ಫೇಟ್ದು ಯಾವುದು ಕೋಡ್ ಅದನ್ನಷ್ಟೇ ನಾನು ಚೆಕ್ ಮಾಡ್ತಾ ಮಾರ್ಕ್ ಮಾಡ್ತಾ ಹೋದೆ. ಸೊ ನೆಕ್ಸ್ಟ್ ಇನ್ಇಕ್ವಾಲಿಟಿ ಆಬ್ವಿಯಸ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಈ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಇತ್ತು ಅನ್ನಿಸ್ತು, ಸೊ ಈ ಪಜಲ್. ಸೊ ಹಂಗಾಗಿ ಇದನ್ನು ಇಮಿಡಿಯೇಟ್ಲಿ ಅಟೆಂಪ್ಟ್ ಮಾಡಲಿಲ್ಲ, ಸ್ವಲ್ಪ ನೋಡಿ. ಯೂಶ್ವಲಿ ಇದನ್ನು ನಾನು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ನಂಗೆ ಮುಂಚೆನೇ ಗೊತ್ತಿತ್ತು. ಸೊ ಹಂಗಾಗಿ ನಾನು ಇದನ್ನು ಅಟೆಂಪ್ಟ್ ಮಾಡಲಿಲ್ಲ. ಸೊ ಇದನ್ನು ಬಿಟ್ಟು ನೆಕ್ಸ್ಟು ಇದು ಮಿಸ್ಲೇನಿಯಸನ್ನು ಬಿಟ್ಟು ಈ ಪಜಲ್ ಅಂದರೆ ಮತ್ತೆ ಬೇರೆ ಪಜಲ್ನ ಸಾಲ್ವ್ ಮಾಡ್ತಾ ಹೋದೆ. ಲಾಸ್ಟಲ್ಲಿ ಟೈಮ್ ಉಳಿದಿರುತ್ತಲ್ಲ, ಆ ಉಳಿದಿರೋ ಟೈಮ್ ಒಳಗಡೆ ಅಗೇನ್ ಅಲ್ಲಿ ಬಿಟ್ಟಿರೋ ಪಜಲ್ ಮತ್ತು ಮಿಸ್ಲೇನಿಯಸ್ ಮಾಡಿದೆ. ಸೊ ಇದು ಸಿಲಾಕ್ಸು ಈಸಿ ಇತ್ತು. ನೆಕ್ಸ್ಟ್ ಬ್ಲಡ್ ರಿಲೇಷನ್ನು. ಸೊ ಉಳಿದಿರೋದೆಲ್ಲ ಈಸಿ ಇತ್ತು. ಐ ಥಿಂಕ್ ಅರೌಂಡ್ 7 to 8 minutes ಏನೋ ನನಗೆ ಉಳಿದಿತ್ತು ಅನಿಸುತ್ತೆ, ಅಂದರೆ ಈ ರೀಸನಿಂಗ್ ಸೆಕ್ಷನಲ್ಲಿ. ಸೊ ಆ ಟೈಮಲ್ಲಿ ನಾನು ಮಿಸ್ಲೇನಿಯಸ್ಸು ಮತ್ತು ಇನ್ನೊಂದು ಮಿಕ್ಕಿರೋದೊಂದು ಪಜಲ್ ಇತ್ತಲ್ಲ, ಸೊ ಅದನ್ನೊಂದು ಮಾಡಿದೆ. ಸೊ ಅದರೊಳಗಡೆ ನಂದು ಐ ಥಿಂಕ್ ಇದು ರಾಂಗ್ ಆಯಿತು ಅನಿಸುತ್ತೆ, ಆಡ್ ಒಂದು ಕೇಳಿದರು. ಸೊ ಇದು ಅದೇ ಸ್ವಲ್ಪ ಟ್ರಿಕ್ ಇತ್ತು ಅಂತ ಹೇಳಿದೆಲ್ಲ. ಸೊ ಆ ಪಜಲ್ಲೇ ಸೊ ಇದೊಂದು ಮಿಸ್ಟೇಕ್ ಆಗಿದೆ. ಸೊ ಓವರಾಲ್ ನಂದು ಇಂಗ್ಲೀಷಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ರೀಸನಿಂಗಲ್ಲಿ ಇದೊಂದು ಮಿಸ್ಟೇಕ್ ಆಯಿತು. ಟೋಟಲ್ 2 ಮಿಸ್ಟೇಕು. ಕ್ವಾಂಟಲ್ಲಿ ಯಾವುದೇ ಮಿಸ್ಟೇಕ್ ಆಗಿಲ್ಲ, ಬಟ್ ನಂಬರ್ ಆಫ್ ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ದು ಕಡಿಮೆ ಆಯಿತು ಕ್ವಾಂಟ್ ಒಳಗಡೆ. ಆಲ್ಮೋಸ್ಟ್ ರೀಸನಿಂಗಲ್ಲೂ ಎಲ್ಲ ಅಟೆಂಪ್ಟ್ ಮಾಡಿದ್ದೀನಿ, ಇಂಗ್ಲೀಷಲ್ಲೂ ಎಲ್ಲ 30 ಅಟೆಂಪ್ಟ್ ಮಾಡಿದ್ದೀನಿ. ಸೊ ನೀವ್ಯಾರಾದರೂ ಈ ಮಾಕನ್ನು ಅಟೆಂಪ್ಟ್ ಮಾಡಿದರೆ, ಸೊ ನಿಮ್ಮದು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಪ್ಟ್ ಮಾಡಿದ್ರಿ, ಎಷ್ಟು ನಿಮ್ಮ ಸ್ಕೋರ್ ಬಂತು, ಆಮೇಲೆ ಪರ್ಸೆಂಟೈಲ್. ಸೊ ಇದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಒಳಗಡೆ ನಾನು ಇಷ್ಟೇ ಹೇಳ್ಬೇಕು ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು.